ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ಕುಕಿಂಗ್ ಬ್ಲಾಗ್ಸ್. ಇವತ್ತಿನ ವಿಡಿಯೋ ಮತ್ತೆ ಚಟ್ನಿ ಪುಡಿಗೆ ಆರ್ಡರ್ಸ್ ಬಂದಿತ್ತು. ಸೊ ನಾನು ಸಪ್ರೇಟಾಗಿ ಹುಚ್ಚೆಳ್ಳು ಪುಡಿ ಯಾವ ರೀತಿ ಮಾಡೋದು, ಹಾಗೆಯೇ ಕಡಲೆಬೇಳೆ ಚಟ್ನಿ ಪುಡಿ ಯಾವ ರೀತಿ ಮಾಡೋದು ಅನ್ನೋದನ್ನು ತೋರಿಸಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಆ್ಯಕ್ಚುಲಿ ನಾನು 100 ಗ್ರಾಮ್ಸ್ ಪ್ಯಾಕೆಟ್ಸ್ನಲ್ಲಿ ಅದಿದ್ದಿದ್ದು. 100 ಗ್ರಾಮ್ಸ್ ಪ್ಯಾಕೆಟ್ ತೊಗೊಂಡವರೆಲ್ಲ ನೆಕ್ಸ್ಟು 1/4 kgಗೆಲ್ಲ ಆರ್ಡರ್ಸ್ ಕೊಡ್ತಾಯಿದ್ದೀರಾ. ಸೊ ಎವ್ರಿ 2 days ನಾನು ಮತ್ತೆ ಪ್ರಿಪೇರ್ ಮಾಡ್ತಾನೇ ಇದ್ದೀನಿ. ಸೊ ಫ್ರೆಶ್ಶಾಗಿ ಚಟ್ನಿ ಪುಡಿ ಎರಡೂ ಸಹ ರೆಡಿ ಮಾಡಿದ ನಂತರ ತಿಂಡಿಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ. ನಾನಿಲ್ಲಿ ಮೇಲೆ ಮೆಂತ್ಯ ಸೊಪ್ಪು ಬಿಟ್ಟಿತ್ತು ಅಂತ ನಾನು ಕಿತ್ಕೊಂಡು ಬಂದಿಟ್ಟಿದ್ನಲ್ಲ, ಇವತ್ತು ಜಸ್ಟ್ ಮೆಂತ್ಯ ಸೊಪ್ಪು ಹಾಕಿ ಅಕ್ಕಿ ರೊಟ್ಟಿ ಮಾಡೋಣ ಅಂತ ಮೆಂತ್ಯ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಜೀರಿಗೆ ಮತ್ತು ಉಪ್ಪು, ಅಕ್ಕಿ ಹಿಟ್ಟನ್ನು ಸೇರಿಸಿ ಇದನ್ನು ಬಿಸಿ ನೀರು ಹಾಕಿ ಸ್ವಲ್ಪ ಕಲಸಿಡಬೇಕು. ಪೂರ್ತಿಯಾಗಿ ತುಂಬ ತೆಳುವಾಗಿ ಫುಲ್ಲು ಬಿಸಿ ನೀರು ಹಾಕಿ ಕಲಿಸ್ಕೋಬೇಡಿ. ಒಂದು ಅರ್ಧ ಬಿಸಿ ನೀರು ಅಂದರೆ ಒಂದು ಅರ್ಧ ಮುದ್ದೆ ಆಗೋ ರೀತಿಯಲ್ಲಿ ಬಿಸಿ ನೀರನ್ನು ಹಾಕಿ ಕಲಸಿಟ್ಕೋಬೇಕು. ಆಮೇಲೆ ಅದನ್ನು ಲಿಡ್ನ ಕ್ಲೋಸ್ ಮಾಡಿ ಸ್ವಲ್ಪ ಅಕ್ಕಿ ಹಿಟ್ಟು ಹೊಂದ್ಕೊಳ್ಳಿಕ್ಕೆ ಅಂದರೆ ಅರಳ್ಕೊಳ್ಳಿಕ್ಕೆ ಬಿಡಬೇಕು. ಆಮೇಲೆ ಒಂದು 10 ನಿಮಿಷ ಆದಮೇಲೆ ಮತ್ತೆ ಒಂದು ಸ್ವಲ್ಪ ತಣ್ಣೀರನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿದ್ರೆ ರೊಟ್ಟಿ ಸಖತ್ ಸಾಫ್ಟಾಗಿ ಬರುತ್ತೆ. ಇದು ಅಕ್ಕಿ ರೊಟ್ಟಿನ ದೋಸೆನಾ ಅನ್ನೋ ರೀತಿಯಲ್ಲಿ ಆಗುತ್ತೆ, ಅಷ್ಟು ಚೆನ್ನಾಗಾಗುತ್ತೆ. ಸೊ ಇವಾಗ ಬಿಸಿ ನೀರು ಹಾಕಿ ನಾನು ಸ್ವಲ್ಪ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಅಷ್ಟರಲ್ಲಿ ಚಟ್ನಿಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಅಕ್ಕಿ ರೊಟ್ಟಿ ಜೊತೆ ಇವತ್ತು ಕಡಲೆ ಬೀಜದ ಚಟ್ನಿ ಮಾಡ್ತಾಯಿದ್ದೀನಿ. ಸೊ ಹಾಗಾಗಿ ಒಂದು 3 ಹಿಡಿ ಆಗೋಷ್ಟು ಕಡಲೆ ಬೀಜನ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಎಣ್ಣೆ ಎಲ್ಲ ಏನೂ ಹಾಕೋದು ಬೇಡ, ಜಸ್ಟ್ ಡ್ರೈ ರೋಸ್ಟ್ ಮಾಡಿಕೊಂಡ್ರೆ ಸಾಕು. ಇದೊಂದು 80% ಡ್ರೈ ರೋಸ್ಟ್ ಆಗ್ತಾ ಇದೆ ಅನ್ನೋವಾಗ ಇದಕ್ಕೆ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ. ನಾನಿಲ್ಲಿ ಒಂದು 5ರಿಂದ 6 ಹಸಿರು ಮೆಣಸಿನ್ಕಾಯಿನ ಆ್ಯಡ್ ಮಾಡ್ತಾಯಿದ್ದೀನಿ. ಹಸಿರು ಮೆಣಸಿನ್ಕಾಯಿ ಬದಲಿಗೆ ಡ್ರೈ ರೆಡ್ ಚಿಲ್ಲಿ ಅಂದರೆ ಒಣಮೆಣಸಿನ್ಕಾಯಿನಾದರೂ ಸಹ ಹಾಕ್ಕೋಬೋದು. ಇವಾಗ ಸ್ಟವ್ನ ಆಫ್ ಮಾಡಿ ಇದಕ್ಕೆ ಒಂದು ಸ್ವಲ್ಪ ಹುಣಸೆ ಹಣ್ಣು ಮತ್ತು ಒಂದು ಹಿಡಿ ಆಗೋಷ್ಟು ಕಾಯಿ ತುರಿ, ಜಾಸ್ತಿ ಕರಿಬೇವಿನ ಎಲೆ. ನಾನು ಈ ರೀತಿ ಚಟ್ನಿಗಳಿಗೆ ಕೊತ್ತಂಬರಿ ಸೊಪ್ಪು ಬದಲು ಜಾಸ್ತಿ ಕರಿಬೇವಿನ ಎಲೆನೇ ಹಾಕ್ತೀನಿ. ಈ ಸಾಂಬಾರು ರುಬ್ಬೋದಕ್ಕಾಗಿರ್ಬೋದು, ಗೊಜ್ಜುಗಳು ರುಬ್ಬೋದಕ್ಕಾಗಿರ್ಬೋದು, ಅದಕ್ಕೆಲ್ಲ ಜಾಸ್ತಿ ಕರಿಬೇವಿನ ಎಲೆ ಹಾಕ್ತೀನಿ ನಾನು. ಒಗ್ಗರಣೆಗೆ ಹಾಕಿದಾಗ ಸೈಡ್ನಲ್ಲಿ ತೆಗೆದಿಡ್ತಾರೆ. ಅಟ್ಲೀಸ್ಟ್ ಈ ರೀತಿ ರುಬ್ಬೋದಕ್ಕೆ ಯೂಸ್ ಮಾಡಿದ್ರೆ ಕರಿಬೇವು ನಮ್ಮ ದೇಹದೊಳಗೆ ಸೇರುತ್ತೆ ಅಲ್ವಾ, ಹಾಗಾಗಿ ನಾನು ಕರಿಬೇವನ್ನ ಜಾಸ್ತಿ ಹಾಕ್ತೀನಿ. ಕರಿಬೇವು, ಬೆಳ್ಳುಳ್ಳಿ ಎಲ್ಲನೂ ಸಹ ಹಾಕಿಬಿಟ್ಟು ಒಂದು 1/4 ಕಪ್ ಆಗೋಷ್ಟು ಹುರ್ಗಡ್ಲೆನೂ ಸಹ ಹಾಕಿದ್ದೀನಿ. ಟೇಸ್ಟಿಯಾಗಿ ಬರುತ್ತೆ, ಗಟ್ಟಿಯಾಗಿ ಬರುತ್ತೆ ಚಟ್ನಿ. ಇವಾಗ ಅದಕ್ಕೆ ರುಬ್ಬೋದಕ್ಕೆ ಎಷ್ಟು ಅವಶ್ಯಕತೆ ಇದೆಯೋ ಅಷ್ಟು ನೀರನ್ನು ಹಾಕಿ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ, ನಿಮಗೆ ಯಾವ ರೀತಿ ಬೇಕು ಕನ್ಸಿಸ್ಟೆನ್ಸಿ, ಗಟ್ಟಿ ತೆಳು ಆ ರೀತಿ ನೀವು ರುಬ್ಬಿಟ್ಕೊಂಡ್ರೆ ಚಟ್ನಿ ರೆಡಿ ಆಯಿತು. ಮೇಲೆ ಬೇಕಾದ್ರೆ ನೀವು ಎಕ್ಸ್ಟ್ರಾ ಒಗ್ಗರಣೆ ಕೊಟ್ಕೋಬೋದು. ಒಗ್ಗರಣೆ ಬೇಡ ಅಂತ ಅಂದರೆ ಹಾಗೆಯೇ ಪ್ಲೇನಾಗೂ ಸಹ ಸರ್ವ್ ಮಾಡ್ಬೋದು. ನಾನಿಲ್ಲಿ ಪ್ಲೇನಾಗಿ ಹಾಗೆಯೇ ಬಿಟ್ಟಿದ್ದೀನಿ. ಅಷ್ಟರಲ್ಲಿ ಒಂದು 1/4 ಗಂಟೆ ಆಗಿತ್ತಲ್ವ. ಸೊ ಇಲ್ಲಿ ತಣ್ಣಗೂ ಸಹ ಆಗಿತ್ತು. ಇವಾಗ ಮೇಲ್ಗಡೆ ಸ್ವಲ್ಪ ಮತ್ತೆ ನೀರನ್ನು ಸೇರಿಸ್ಕೊತ ಸ್ವಲ್ಪ ತೆಳುವಾಗಿ ಕಲಿಸ್ಕೊತಾ ಇದ್ದೀನಿ. ತೆಳು ನೀವು ಕಲಿಸ್ಕೊಳ್ಳಿಲ್ಲ ಅಂತ ಅಂದರೆ ರೊಟ್ಟಿ ತುಂಬ ಗಟ್ಟಿಯಾಗುತ್ತೆ, ದಪ್ಪ ಬರುತ್ತೆ. ತೆಳುವಾಗಿ ನಾವು ಲಟ್ಟಿಸ್ಲಿಕ್ಕೆ ಆಗಲ್ಲ. ಹಾಗಾಗಿ ಸ್ವಲ್ಪ ತೆಳುವಾಗಿಯೇ ಕಲಿಸ್ಕೊತಾ ಇದ್ದೀನಿ ರೊಟ್ಟಿನ. ಯೂಶ್ವಲಿ ನಾನು ಮೊದಲೆಲ್ಲ 2 ತವ ಇಟ್ಕೊಂಡು ತವಾದಲ್ಲೇ ರೊಟ್ಟಿ, ಒಂದು ತವಾದಲ್ಲಿ ಎಣ್ಣೆ ಹಾಕಿಬಿಟ್ಟು ತವ ಎಷ್ಟು ಅಗಲ ಇದೆ ಅಷ್ಟು ಅಗಲ ರೊಟ್ಟಿನ ತಟ್ಬಿಟ್ಟು ಇನ್ನೊಂದು ತವಾಗೆ ಒಂದು ರೊಟ್ಟಿ ರೆಡಿ ಆಗೋಷ್ಟರಲ್ಲಿ ಮಾಡಿಟ್ಕೊತಾ ಇದ್ದೆ. ಬಟ್ ಇವಾಗ ತುಂಬ ಡಿಲೇ ಆಗ್ತಾಯಿತ್ತು. ಹಾಗಾಗಿ ಇವಾಗ ಬಟರ್ ಪೇಪರ್ ಅಂದರೆ ಇದು ಬಟರ್ ಪೇಪರ್ ಯೂಶ್ವಲಿ ಸಿಗುತ್ತಲ್ಲ ಅದಲ್ಲ, ಇದು ಹೋಳಿಗೆ ಶೀಟ್ ಅಂತ ಸಿಗುತ್ತೆ ಇಲ್ಲಿ. ಒಂದು ಶೀಟಿಗೆ ಒಂದು 50ರಿಂದ 60 ರೂಪಾಯಿ ಆಗುತ್ತೆ. ಒಂದು ಶೀಟ್ 50 ರೂಪಾಯಿ ಕೊಟ್ಟು ತೊಗೊಂಡ್ರೆ ನೀವು ಒಂದು 50 ಸಲ ಯೂಸ್ ಮಾಡ್ಬೋದು. ರೀಯೂಸಬಲ್ ಇರುತ್ತೆ. ವಾಶ್ ಮಾಡಿಬಿಟ್ಟು ಯೂಸ್ ಮಾಡ್ತಾನೇ ಇರ್ಬೋದು. ತುಂಬಾ ಚೆನ್ನಾಗಿದೆ ಮಾತ್ರ ಇದು. ಸ್ವಲ್ಪನೂ ಸಹ ಸೈಡ್ನಲ್ಲೂ ಎಲ್ಲೂ ಸಹ ಇದು ಬಿಸಿಗೆ ಶಾಖಕ್ಕೆ ಕರಗೋದಾಗಲಿ ಆ ರೀತಿ ಎಲ್ಲ ಏನೂ ಆಗಲ್ಲ. ಸೊ ಕಬ್ಬಿಣದ ಪ್ಯಾನ್ನ ನಾನು ರೊಟ್ಟಿ ಮಾಡ್ತೀವಲ್ಲ ಯೂಶ್ವಲಿ ಅದನ್ನೇ ಬಿಸಿಗೂ ಸಹ ಇಟ್ಟಿದ್ದೀನಿ. ಅದು ಒಂದ್ಸಲ ಬಿಸಿ ಆಗೋಷ್ಟರಲ್ಲಿ ಈ ಕಡೆ ಸೈಡ್ ಬೈ ಸೈಡ್ ನಾವು ರೊಟ್ಟಿನ ತಟ್ಕೋಬೇಕು. ಸ್ವಲ್ಪ ಕೈಗೆ ಎಣ್ಣೆನ ಸ್ಪ್ರೇ ಮಾಡಿಕೊಂಡು ನಾನು ರೊಟ್ಟಿನ ತುಂಬಾ ತೆಳುವಾಗಿ ತಟ್ಕೊತಾ ಇದ್ದೀನಿ. ತುಂಬ ತೆಳು ಅಂದರೆ ತುಂಬ ತೆಳುವಾಗಿರಬೇಕು. ಆವಾಗ ಮಾತ್ರ ರೊಟ್ಟಿ ನಮಗೆ ಸಾಫ್ಟಾಗಿ ಸಖತ್ತು ದೋಸೆ ಥರ ಬರುತ್ತೆ. ಸೊ ಇಲ್ಲಿ ರೊಟ್ಟಿನ ತಟ್ಕೊಂಡಿದ್ದಾದ ನಂತರ ಪ್ಯಾನ್ಗೂ ಸಹ ಒಂದು ಸ್ವಲ್ಪ ಎಣ್ಣೆನ ಸ್ಪ್ರೇ ಮಾಡಿಬಿಟ್ಟು ಈ ರೊಟ್ಟಿ ತಟ್ಟಿರೋವಂಥ ಪೇಪರ್ ಇದೆಯಲ್ಲ ಅದನ್ನೇ ತೆಗೆದು ಪ್ಯಾನ್ ಮೇಲೆ ಹಾಕಿ ಒಂದು 10 ಸೆಕೆಂಡ್ ಬಿಡಿ. 10 ಸೆಕೆಂಡ್ ಬಿಟ್ಟಿದ್ದಾದ ನಂತರ ಸ್ವಲ್ಪ ಈ ರೀತಿ ಸೈಡ್ನಿಂದ ತಗೊತಾ ಬಂದರೆ ಸ್ವಲ್ಪನೂ ಸಹ ಪೇಪರ್ಗೆ ಅಂಟ್ಕೊಳ್ದೇ ರೊಟ್ಟಿ ನೀಟಾಗಿ ಪ್ಯಾನ್ನಲ್ಲಿ ಬಂದಿರುತ್ತೆ. ಸೊ ಇವಾಗ ಬೇಕಂದರೆ ನೀವು ಮೇಲ್ಗಡೆ ಎಣ್ಣೆ ಹಾಕಿಬಿಟ್ಟು
ಬೇಯಿಸ್ಕೋಬೋದು. ನಾನಿಲ್ಲಿ ಒಂದೇ ಸೈಡ್ ಬೇಯಿಸ್ತಾ ಇದ್ದೀನಿ, ಬೇಕಿದ್ರೆ ಎರಡೂ ಕಡೆನೂ ಸಹ ನೀವು ರೋಸ್ಟ್ ಮಾಡ್ಕೋಬೋದು. ತುಂಬಾ ತೆಳುವಾಗಿದ್ದಾಗ ಒಂದೇ ಕಡೆ ರೋಸ್ಟ್ ಮಾಡಿದ್ರೆ ಸಾಕು, ತುಂಬ ಚೆನ್ನಾಗಾಗುತ್ತೆ. ನೀವು ಎರಡೂ ಕಡೆ ರೋಸ್ಟ್ ಮಾಡ್ತೀರಾ ಅಂತ ಅಂದರೆ ಸ್ವಲ್ಪ ಕ್ರಿಸ್ಪ್ ಜಾಸ್ತಿ ಆಗುತ್ತೆ. ನೀವೇನಾದರೂ ಲಂಚ್ ಬಾಕ್ಸ್ಗೆ ಆಫೀಸ್ಗೆ ಎಲ್ಲ ಕೊಟ್ಟು ಕಳಿಸ್ತೀವಿ ಅಂತ ಅಂದಾಗ ಸ್ವಲ್ಪ ಹಾರ್ಡ್ ಅಂತ ಅನಿಸುತ್ತೆ. ಸೊ ನೋಡಿ, ಒಂದು ಕಡೆ ನಿಮಗೆ ಅದು ಬ್ರೌನ್ ಸ್ಪಾಟ್ಸ್ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಆವಾಗ ಅದನ್ನು ಈ ರೀತಿ ಫೋಲ್ಡ್ ಮಾಡಿ ತೆಗೆದಿಟ್ಕೊಂಡ್ರೆ ಆಯಿತು. ಸೊ ನೆಕ್ಸ್ಟ್ ರೊಟ್ಟಿ ಮಾಡೋದಕ್ಕಿಂತ ಮುಂಚೆ ಇನ್ನೊಂದು ಸ್ವಲ್ಪ ಒಂದು ಸಲ ಆಯಿಲ್ನ ಸ್ಪ್ರೇ ಮಾಡ್ಕೊಂಡಿದ್ದೀನಿ. ಒಂದು 10-20 ಸೆಕೆಂಡ್ ಬಿಟ್ಟು ಪೇಪರ್ನ ಈ ರೀತಿ ನೀಟಾಗಿ ತೆಗೆದುಬಿಟ್ಟು ಮೇಲ್ಗಡೆನೂ ಸಹ ಎಣ್ಣೆನ ಸ್ಪ್ರೇ ಮಾಡಿ ನೋಡಿ, ಈ ರೀತಿ ಕೆಳಗಡೆ ಬ್ರೌನ್ ಬರೋದು ಗೊತ್ತಾಗುತ್ತೆ ನಮಗೆ. ಈ ರೀತಿ ಮಡ್ಚಿ ತೆಗೆದಿಟ್ಕೊಂಡ್ರೆ ಆಯಿತು. ಸಖತ್ ಸಾಫ್ಟಾಗಿ ಬರುತ್ತೆ. ಆ ರೊಟ್ಟಿ ಟೆಕ್ಸ್ಚರ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟಾಗಿದೆ ಅಂತ. ಸೊ ಒಂದಾದ್ಮೇಲೆ ಒಂದು ಫಟಾಫಟ್ ಅಂತ ಬೇಗನೆ ಮಾಡ್ಕೊಬೋದು. ತುಂಬ ಏನು ರಿಸ್ಕ್ ಅಂತ ಅನಿಸಲ್ಲ ಇದು. ನಾನು ಮೊದಲು 2 ತವ ಇಟ್ಕೊಂಡು ಮಾಡ್ತಿದ್ದಾಗ ಸ್ವಲ್ಪ ತುಂಬ ಟೈಮ್ ಕನ್ಸ್ಯೂಮಿಂಗ್ ಅಂತ ಅನ್ನಿಸ್ತಾ ಇತ್ತು. ಬಟ್ ಇದು ಹೋಳಿಗೆ ಶೀಟ್ ಯಾವಾಗ ನಾನು ತೊಗೊಂಡೆ ಆವಾಗಿಂದ ತುಂಬಾ ಈಸಿ ಅಂತ ಅನ್ನಿಸ್ತು. ಆ್ಯಂಡ್ ತವಾದಲ್ಲಿ ಮಾಡಿದಾಗ ಎಷ್ಟು ತೆಳುವಾಗಿ ರೊಟ್ಟಿ ಬರುತ್ತೋ ಅಷ್ಟೇ ತೆಳುವಾಗಿ ಹೋಳಿಗೆ ಶೀಟ್ನಲ್ಲೂ ಸಹ ಬರುತ್ತೆ. ಇವಾಗ ಎಲ್ಲ ಸ್ಟೇಷ್ನರಿ ಅಂಗಡಿಗಳಲ್ಲೂ ಹೋಳಿಗೆ ಶೀಟ್ ಅಂತೂ ಸಿಕ್ಕೇ ಸಿಗುತ್ತೆ. ಒಂದು ಸಲ ನೀವು 50 ರೂಪಾಯಿ ಕೊಟ್ಟು ತೊಗೊಂಡ್ರೆ ಒಂದು 50 ಸಲನೇ ಯೂಸ್ ಮಾಡ್ಬೋದು ಅದು. ಸೊ ನಾನು ಒಂದು 5-6 ಸಲ ಯೂಸ್ ಮಾಡಿದ್ದೀನಿ, ಆದ್ರೂ ಸಹ ಇನ್ನೂ ಚೆನ್ನಾಗಿದೆ ಅದು. ಸೊ ನೀವೂ ಸಹ ಒಂದು ಸಲ ಟ್ರೈ ಮಾಡಿ ನೋಡಿ. ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನೆಕ್ಸ್ಟು ಡ್ರೈ ಫ್ರೂಟ್ಸ್ ಲಡ್ಡುಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಎವ್ರಿ ಡೇ ನನಗೆ ತುಂಬಾ ಆರ್ಡರ್ಸ್ ಬರ್ತಾಯಿದೆ ಡ್ರೈ ಫ್ರೂಟ್ಸ್ ಲಡ್ಡು. ಒಂದು ಸಲ ತೊಗೊಂಡವರು ನಿಜ ಟೇಸ್ಟ್ ನೋಡಿದ ನಂತರ ತುಂಬ ಚೆನ್ನಾಗಿದೆ ಅಂತ ಹೇಳಿ ಅವ್ರ ಅಕ್ಕಪಕ್ಕದ ಮನೆಯವ್ರಿಗೂ ಸಹ ತುಂಬಾ ರೆಕಮೆಂಡ್ ಮಾಡಿ ತರಿಸ್ಕೊಡ್ತಾ ಇದ್ದೀರಾ. ಫೋನ್ ಮಾಡಿ ಕೇಳ್ಕೊತಾ ಇದ್ದೀರಾ, ಮೇಡಮ್ ನೀವು ಫ್ರೆಶ್ಶಾಗಿ ಯಾವಾಗ ಮಾಡ್ತೀರಾ ಆವಾಗಲೇ ಕಳಿಸ್ಕೊಡಿ, ಏನೂ ಅರ್ಜೆಂಟಿಲ್ಲ, ಒಂದು 3-4 ದಿನ ಆದರೂ ಪರವಾಗಿಲ್ಲ, ಬಟ್ ತರಿಸ್ಕೊಡಿ ನಮಗೆ ಅಂತ. ತುಂಬಾ ಖುಷಿ ಆಯಿತು. ಸೊ ನೋಡಿ, ಒಂದೊಂದು ಡ್ರೈ ಫ್ರೂಟ್ಸ್ನೂ ನಾನು ಕೈನಲ್ಲೇ ಕಟ್ ಮಾಡಿ ಈ ರೀತಿ ಪ್ರಿಪೇರ್ ಮಾಡೋದ್ರಿಂದ ತುಂಬಾ ಚೆನ್ನಾಗಾಗುತ್ತೆ. ಆ್ಯಂಡ್ ಪ್ಯೂರ್ ಘೀನ ಯೂಸ್ ಮಾಡಿ ಮಾಡೋದು, ಯಾವುದೇ ರೀತಿ ಆಯಿಲ್ನ ಯೂಸ್ ಮಾಡಲ್ಲ. ಲಡ್ಡು ಮಾಡ್ತಾ ಸೈಡ್ ಬೈ ಸೈಡ್ ಮಧ್ಯಾಹ್ನಕ್ಕೆ ಅಡುಗೆನೂ ಸಹ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ಸೊ ಸ್ಟವ್ ನೋಡ್ತಾ ಇರ್ಬೋದು ಅವಸ್ಥೆ ಎಷ್ಟಾಗಿದೆ ಅಂತ. ಸಂಜೆ ತನಕನೂ ನನಗೆ ಈ ಆರ್ಡರ್ಸ್ದೇ ಕೆಲಸ ಆಗುತ್ತೆ. ಆಮೇಲೆ ಪ್ಯಾಕಿಂಗ್ ಶುರು ಆಗುತ್ತೆ. ಸೊ ನನಗಂತೂ ಟೈಮೇ ಇಲ್ದಂಗೆ ಆಗಿದೆ. ಅದರಲ್ಲೂ ಸಹ ಮಧ್ಯ ನನಗೋಸ್ಕರ ಅಂತ ಟೈಮ್ ಮಾಡ್ಕೊತಾ ಇರ್ತೀನಿ. ತುಂಬ ಏನು ಸ್ಟ್ರೆಸ್ ಅಂತ ಅನಿಸಲ್ಲ. ತುಂಬ ಜನ ನನಗೆ ಕಮೆಂಟ್ ಮಾಡ್ತೀರಾ, ನಿಮಗೆ ಡಲ್ ಆಗಿದೆ ಫೇಸು, ಡಾರ್ಕ್ ಸರ್ಕಲ್ಸ್ ಜಾಸ್ತಿ ಆಗಿದೆ, ರೆಸ್ಟ್ ತೊಗೊಳ್ಳಿ ಅಂತ. ನನಗೆ ಡಾರ್ಕ್ ಸರ್ಕಲ್ಸ್ ಇವಾಗಲಿಂದ ಅಲ್ಲ, ಒಬ್ಬೊಬ್ಬರಿಗೆ ಇರುತ್ತೆ ನೋಡಿ ಚಿಕ್ಕ ವಯಸ್ಸಿಂದನೇ. ಸೊ ನನಗೆ ಡಾರ್ಕ್ ಸರ್ಕಲ್ ಫಸ್ಟಿಂದನೂ ಇದೆ. ಸೊ ಅದನ್ನು ನೋಡಿ ನನಗೆ ಸ್ಟ್ರೆಸ್ ಆಗಿದೆ ಅಂತ ನೀವು ಅಂದ್ಕೊಂಡ್ರೆ ಅದು ತಪ್ಪು. ಆ ಮುಖದಲ್ಲಿ ಸ್ವಲ್ಪ ಕೆಲಸ ಮಾಡಿದ್ರೂ ಸ್ಟ್ರೆಸ್ ಅಂತ ಅನಿಸುತ್ತೆ. ಇವಾಗಿನ ಕಾಲದವ್ರು ಹಿಂದಿನ ಕಾಲದವ್ರು ಅಷ್ಟು ಸ್ಟ್ರಾಂಗ್ ಇರಲ್ಲ ಅಲ್ವಾ, ಹಾಗಾಗಿ ಹಂಗೆ ಅನ್ಸುತ್ತೆ ಅಷ್ಟೇ. ಆ್ಯಂಡ್ ನನ್ನ ವಿಡಿಯೋ ಅಂದರೆ ನನ್ನ ಕುಕ್ಕಿಂಗ್ ವ್ಲಾಗ್ ಏನಿದೆ ಅದು ತುಂಬ ನ್ಯಾಚುರಲಾಗೇ ಇರುತ್ತೆ. ವಿಡಿಯೋ ಮಾಡ್ತಾಯಿದ್ದೀನಿ ಅಂತ ಅಂದ್ಬಿಟ್ಟು ಫುಲ್ಲು ಮೇಕಪ್ ಎಲ್ಲ ಮಾಡಿ ಆ ರೀತಿ ಎಲ್ಲ ನಾನು ಮನೆಯಲ್ಲಿ ಇರೋಕ್ಕೂ ಆಗಲ್ಲ. ಆ್ಯಂಡ್ ನಾನಿರೋದು ಇಲ್ಲ. ಸೊ ನಾನು ಹೇಗಿರ್ತೀನಿ ಮನೆಯಲ್ಲಿ, ಯೂಶ್ವಲಿ ಮನೆಯಲ್ಲಿ ಎಲ್ಲರೂ ಹೇಗಿರ್ತಾರೆ ನಾನು ಅದೇ ರೀತಿಯೇ ಕಂಟಿನ್ಯೂ ಮಾಡ್ತೀನಿ. ಹಾಗೆಯೇ ನಮ್ಮಲ್ಲಿ ಸಿಗೋವಂಥ ಯಾವುದೇ ಹೋಮ್ ಮೇಡ್ ಪ್ರಾಡಕ್ಟ್ಸ್ ಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣಿಸೋ ಅಂಥ ನಂಬರ್ಗೆ ಜಸ್ಟ್ ವಾಟ್ಸಪ್ ಅಥವಾ ಕಾಲ್ ಮಾಡಿನೂ ಸಹ ನೀವು ಆರ್ಡರ್ ಪ್ಲೇಸ್ ಮಾಡ್ಬೋದು. ಥ್ಯಾಂಕ್ ಯು.